ಟೈಮ್ ಎಷ್ಟಾಯ್ತು? ಟೈಮ್ ಬಂದು 10 ಗಂಟೆಗೆ 10 ನಿಮಿಷ ಇದೆ. 10 ಗಂಟೆಗೆ 10 ನಿಮಿಷ. ಸೊ ಮೇಡಮ್ ಅವರು ರೆಡಿ ಆಗಿದ್ದಾರೆ, ನಾನು ರೆಡಿ ಆಗಾಯಿತು. ಕಾರನ್ನು ಎಲ್ಲ ವಿಂಡ್ಶೀಲ್ಡು ಎಲ್ಲದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಿಮಗೆ ಒಳ್ಳೆ ಫುಟೇಜ್ ತೋರಿಸ್ಬೇಕು ಅಂತ ಈಗ ಇವತ್ತಿನ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೊರಡೋಣ, ರಸ್ತೆಯಲ್ಲಿ ಸಿಗೋಣ. ಗಣಪತಿ ಬಪ್ಪ ಮೋರೆಯ, ಮಂಗಳ ಮೂರ್ತಿ ಮೋರೆಯ. ಸೊ ಇವತ್ತಿನ ನಮ್ಮ ಮೊದಲನೇ ಡೆಸ್ಟಿನೇಷನ್ ಬಂದ್ಬಿಟ್ಟು ಫಸ್ಟ್ ದೇವಸ್ಥಾನ. ಆಬ್ವಿಯಸ್ಲಿ ಅದು 6.5 ಕಿಲೋಮೀಟರ್ ಇದೆ ಇಲ್ಲಿಂದ, ನಾವು ಉಳ್ಕೊಂಡಿರೋವಂಥ Airbnb ಇಂದ. ಆ ಕಡೆಗೆ ಹೊರಟಿದ್ದೀವಿ. 14 ನಿಮಿಷ ಟೈಮ್ ಬೇಕು. ವೆಲ್ಕಮ್ ಟು ಗೋವಾ ಸಿಂಗಮ್. ಸಿಂಗಮ್ಮ. ಈ ಅಜಯ್ ದೇವಗನ್ ಸಿಂಗಮ್ ಮೂವಿ ನೋಡಿಲ್ವಾ? ಸಿಂಗಮ್ ಮೂವಿಲಿ ಒಂದು ದೇವಸ್ಥಾನ ತೋರಿಸ್ತಾರೆ ನೋಡ, ಅದೇ ದೇವಸ್ಥಾನಕ್ಕೆ ಈಗ ಬಂದಿರೋದು ನಾವು. ಮಲ್ಲಿಕಾರ್ಜುನ ಟೆಂಪಲ್ಗೆ ಬಂದಿದ್ದೀವಿ ಈಗ. ನಿನ್ನೆ ಹೋದಂಥ ಮಂಗೇಶ್ವರ ಟೆಂಪಲ್ ಏನಿತ್ತು ಅದೇ ಟೈಪಿನ ಆರ್ಕಿಟೆಕ್ಚರ್ ಅಲ್ಲಿ ಮಾಡಿರುವಂಥ ದೇವಸ್ಥಾನ, ಕಟ್ಟಿರುವಂಥ ದೇವಸ್ಥಾನ. ದೇವಸ್ಥಾನ ಚೆನ್ನಾಗಿದೆ, ತುಂಬಾ ಏನು ಶಾಂತವಾಗಿದೆ. ಏನಾಗಿ ಅದು ಗೋವಾದಲ್ಲಿ ಕಾಮ್ ಆಗಿರೋ ಅಂತ ಪರಿಸರ. ಅದರಲ್ಲಿ
ಇದು ಮೋಸ್ಟ್ ಪ್ರಾಬಬ್ಲಿ ಅದೇನೆ ಗೌಡ ಸಾರಸ್ವತ ಆರ್ಕಿಟೆಕ್ಚರಲ್ಲಿ ಕನ್ಸ್ಟ್ರಕ್ಟ್ ಆಗಿರೋ ಟೆಂಪಲ್. ಸೊ ಪೂರ್ತಿ ಟೆಂಪಲ್ ಇಂದ್ರದ್ದು ಸಿನಿಮ್ಯಾಟಿಕ್ಸಲ್ಲಿ ಹಾಕಿರ್ತೀನಂತೆ, ನೋಡ್ಕೊಳ್ಳಿ. ನಾವು ಇಲ್ಲಿ ಒಳಗಡೆಗೆ ಪರ್ಮಿಷನ್ ತಗೊಂಡು ದೇವಸ್ಥಾನದ ಒಳಗಡೆಗೂ ಕೂಡ ಶೂಟ್ ಮಾಡಿದ್ವಿ. ಒಳಗಡೆ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಆ ಮರದಲ್ಲಿ ಕೆತ್ತಿರೋವಂಥ ಕಾರ್ವಿಂಗ್ಸು, ಕೊನೆಗೆ ಇಲ್ಲಿ ಈ ಕಡೆಗೆ ನೋಡ್ತಾ ಇದ್ದ ಹಾಗೆ ನಿಮ್ಗೆ ಅಲ್ಲಿ ಫ್ರಂಟಲ್ಲಿ ರಥ ಇಟ್ಟಿದ್ದಾರೆ. ಆ ರಥದ್ದು ಇದಕ್ಕೆ ಗ್ಲಾಸ್ ಡೋರ್ಸ್ ಎಲ್ಲ ಹಾಕಿಬಿಟ್ಟು ಅದನ್ನು ಪೂರ್ತಿ ವುಡನ್ ಇದರಲ್ಲೇ ಮಾಡಿರೋವಂಥ ರಥ. ಸೊ ಆ ವುಡನ್ ಕಾರ್ವಿಂಗ್ಸ್ ಏನೇನಿದೆ ತುಂಬ ಸೂಪರಾಗಿ ಬಂದಿದೆ. ಸೊ ಇಂಥ ಜಾಗಗಳಿಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಲ್ವಾ. ಗೋವಾಕ್ಕೆ ಬರುವಾಗ ಬೀಚ್ ಅನ್ಕೊಂಡ್ ಬರ್ತೀವಿ, ಇಂಥ ಪ್ಲೇಸಿಗೂ ಬಂದ್ರೆ ಹೀಗೂ ಗೋವಾ ಇದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ತದೆ. ಅದೇ ಸೊ ಮೇನ್ ಆಗಿ ಗೋವಾ ಡಿವೈಡ್ ಆಗಿರೋದು 3 ಪಾರ್ಟಲ್ಲಿ. ಒಂದು ಬಂದು ನಾರ್ತ್ ಗೋವಾ, ಸೆಕೆಂಡ್ ಬಂದು ಸೌತ್ ಗೋವಾ, 3ನೇದು ಓಲ್ಡ್ ಗೋವಾ. ಸೊ ನಾರ್ತ್ ಗೋವಾಗಳಿಗೆ ಹೋದ್ರಿ ಅಂತ ಅಂದರೆ ನಿಮಗೆ ಕಂಪ್ಲೀಟಾಗಿ ಒಂದು ರೀತಿ ಪಾರ್ಟಿ ಝೋನ್ ಅದು. ಸೊ ಒಳ್ಳೆ ಕ್ಲಬ್ಸು, ಪಬ್ಸು ಆ ಥರದ್ದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಹಾಗೆ ವಾಟರ್ ಸ್ಪೋರ್ಟ್ಸ್ ಇದಕ್ಕೆಲ್ಲದನ್ನು ನೀವು ನಾರ್ತ್ ಗೋವಾಗೆ ಹೋಗ್ಬೋದು. ಸೌತ್ ಗೋವಾಗೆ ಬಂದುಬಿಟ್ಟು ಇಂಟೀರಿಯರ್ ಪ್ಲೇಸಸ್ಸಿಗೆ ಬಂದರೆ ಈ ರೀತಿಯ ಪ್ಲೇಸಸ್ ನಿಮಗೆ ಸಿಗುತ್ತೆ. ಹಾಗೆ ಓಲ್ಡ್ ಗೋವಾ ಸೈಡ್ ಹೋಗ್ತೀರಾ ಅಂತ ಅಂದರೆ ಅಲ್ಲಿ ನಿಮಗೆ ತುಂಬ ಪೋರ್ಚುಗೀಸ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ನೀವು ಚರ್ಚ್ಗಳು, ಕ್ಯಾಥೆಡ್ರಲ್ಸು ಅಂಥವುಗಳನ್ನು ನೀವು ತುಂಬ ಚೆನ್ನಾಗಿ ನೋಡ್ಕೋಬೋದು. ಸೊ ನೀವು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಟೂರು ಡಿಪೆಂಡ್ ಆಗುತ್ತೆ. ನಾವು ಈಗ ಪ್ಲ್ಯಾನ್ ಮಾಡಿರೋದು ಗೋವಾದ ಕಾಣದೇ ಇರುವಂಥ ರೀತಿಯ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ನಿಮಗೆ ಗೋವಾದಲ್ಲಿ ತೋರಿಸ್ಬೇಕು ಅಂತ. ಸೊ ಇದಂತೂ ಈಗ ನೋಡಿದ್ದಾಯಿತು. ಇನ್ನು ನಮ್ಮ ಮುಂದಿನ ಡೆಸ್ಟಿನೇಷನ್ ಯಾವ ಕಡೆ ಅನ್ನೋದಕ್ಕೆ ಅಲ್ಲಿಗೆ ಹೋಗೋಣ.